ಹಾಯ್ ಸ್ನೇಹಿತರೆ, ತಮಗೆಲ್ಲ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ. ಆತ್ಮೀಯರೇ, ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ PA*. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಿದೆ, ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಪರೀಕ್ಷೆ ಯಾವ ರೀತಿ ಇರ್ತಾ ಇದೆ, ಯಾವ್ಯಾವ ಪತ್ರಿಕೆಗಳು ನಮ್ಗೆ ಬರ್ತಾ ಇದಾವೆ, ಯಾರೆಲ್ಲ ಪರೀಕ್ಷೆನ ಬರಿಬಹುದು, ಎಷ್ಟು ವೇಕೆನ್ಸಿ ಇದಾವೆ, ಏಜ್ ಎಷ್ಟಿದೆ, ಎಲ್ಲವೂ ಸಹಿತ ಡಿಟೇಲ್ ಆಗಿ ನಾವೇನ್ ಮಾಡೋಣ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಚರ್ಚೆನ ಮಾಡೋಣ. ಬನ್ನಿ, ತಡ ಮಾಡೋದು ಬೇಡ. ಮೊದಲನೇದಾಗಿ ಒಟ್ಟು ಹುದ್ದೆಗಳನ್ನ ನಾವು ನೋಡ್ತಾ ಇದ್ದಾವೆ, 900 ಹುದ್ದೆಗಳಿದಾವೆ. 900 ಏನದಪ್ಪ ಅಂದ್ರೆ ವೇಕೆನ್ಸಿ ಇದಾವೆ. ಅದರಲ್ಲಿ HK ಭಾಗದಲ್ಲಿನ ಎಷ್ಟು 800 ಸೀಟ್ ಇದಾವೆ, ನೆನ್ಪಿಟ್ಕೊಳ್ಳಿ. HK ದಲ್ಲಿ ಎಷ್ಟು ಇದಾವೆ? 800 ಸೀಟ್ಗಳನ್ನ ಕೊಟ್ಟಿದ್ದಾರೆ, ನೆನ್ಪಿಟ್ಕೋರಿ. ಅದೇ ರೀತಿ non-HK ನಾವು ನೋಡೋದಾದ್ರೆ ಓನ್ಲಿ ಎಷ್ಟಪ್ಪ ಅಂದ್ರ 100 ಏನದಪ್ಪ ಆತರ ವೇಕೆನ್ಸಿಗಳನ್ನ ನಾವು ಗಮನಿಸ್ತಾ ಇದ್ದಾವೆ. ಎಲ್ಲಿ? non-HK. HK ಆಗಿರ್ಬೋದು, non-HK ಆಗಿರ್ಬೋದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಇದು PA* ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಟ್ಟು ಹುದ್ದೆಗಳನ್ನ ನಾವು ನೋಡ್ತಾ ಇದ್ದೇವೆ. ಇನ್ನ ಜೊತೆಗೆ ನೋಡೋದಾದ್ರೆ ಶೈಕ್ಷಣಿಕ ಅರ್ಹತೆಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದೆ ಇದು. ಕಂಪಲ್ಸರಿ PUC ಏನಾಗಿರ್ಬೇಕಂದ್ರೆ 50% ಅಂಕವನ್ನ ಪಡೆದಿರ್ಬೇಕು. ಅದ್ರಲ್ಲಿ ಏನಾದ್ರು SC ST ಪ್ರವರ್ಗ ಒಂದು ಅಥವಾ ಅಂಗವಿಕಲರ ಇದ್ರಂದ್ರೆ ಅವರಿಗೆ 45% ಏನದಪ್ಪ ಅಂದ್ರೆ ಒಂದು 5% ಏನಾಗಿದೆ ವಿನಾಯಿತಿಯನ್ನ ಕೊಡಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಇದ್ರ ಜೊತೆಗೆ 2 ವರ್ಷದ D.Ed ಏನಾಗಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕು. ಅಥವಾ 4 ವರ್ಷದ ನಾವ್ ಏನ್ ಕರಿತೀವಪ್ಪ ಅಂದ್ರ B.Ed ಅಂತ ನಾವು ಕರಿತಾ ಇದ್ದೇವೆ. ಅದು ಕಂಪ್ಲೀಟ್ ಆಗಿರ್ಬೇಕು. ಜೊತೆಗೆ TET ಅನ್ನು ಸಹಿತ ಏನಾಗಿರ್ಬೇಕು, ಕಂಪಲ್ಸರಿ ತೇರ್ಗಡೆ ಆಗಿರ್ಬೇಕು. ಇವು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಇರ್ಬೇಕಾದಂತ ಮೂಲ ಅರ್ಹತೆಗಳು. ಇದರ ಜೊತೆಗೆ ಮತ್ತೆ ಬೇರೆ ಬೇರೆ ಇದಾವೆ. ಬಟ್ ಮೂಲ ಅರ್ಹತೆಗಳನ್ನ ನಾವು ನೋಡೋದಾದ್ರೆ PUC 50% ಮಸ್ಟ್ ಅಂಡ್ ಶುಡ್ ಆಗಿರ್ಬೇಕು. ಜೊತೆಗೆ 2 ವರ್ಷ D.Ed ಆಗಿರ್ಬೇಕು. TET ಉತ್ತೀರ್ಣ ಆಗಿರ್ಬೇಕು. ಈ 3 ಅಂಶಗಳ ಜೊತೆಗೆ ಮತ್ತೆ ಬೇರೆ ಬೇರೆ ಇದಾವೆ. ಅದರಲ್ಲಿ ಫಸ್ಟ್ ನಾವು ನೋಡ್ತಾ ಇದ್ದೇವೆ ಭಾಷಾ ಶಿಕ್ಷಕರು. ಭಾಷಾ ಶಿಕ್ಷಕರಂದ್ರೆ ಇಲ್ಲಿ ಆಂಗ್ಲ ಭಾಷೆ ಬರ್ಬೋದು, ಇಲ್ಲಾಂದ್ರೆ ಕನ್ನಡ ಭಾಷೆ ಬರ್ಬೋದು, ನೆನ್ಪಿಟ್ಕೋರಿ. ಸೊ ಆಯಾ ಭಾಷೆಗೆ ನೋಡಿ PUC 50% ಆಗಿರ್ಬೇಕು. ಜೊತೆಗೆ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಕರೆದಿರಂದ್ರ ಅಲ್ಲಿ ಕನ್ನಡದಲ್ಲಿ ನಿಮ್ಗೆ 50ಕ್ಕಿಂತ ಹೆಚ್ಚಿಗೆ ಅಂಕಗಳು ಬಿದ್ದಿರ್ಲೇಬೇಕು. ಒಂದ್ ವೇಳೆ ಇಂಗ್ಲಿಷ್ ಭಾಷಾ ಶಿಕ್ಷಕರ ನೇಮಕಾತಿ ಏನಾದ್ರು ವೇಕೆನ್ಸಿ ಇದ್ದು ಅಂದ್ರೆ ಅಲ್ಲಿ ನಿಮ್ಗೆ ಇಂಗ್ಲಿಷ್ ನಲ್ಲಿ ಕಂಪಲ್ಸರಿ ಏನಾಗಿರ್ಬೇಕಂದ್ರೆ 50% ಅಂಕ, 100ಕ್ಕೆ 50ಕ್ಕಿಂತ ಹೆಚ್ಚು ಏನಾಗಿರ್ಬೇಕು, ಬೆಳಲೇಬೇಕು. ದಟ್ ಇಸ್ ರೂಲ್ಸ್ ಇದೆ, ನೆನ್ಪಿಟ್ಕೋರಿ. ನೀವು ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಏನಾದ್ರು ಕರೆದಿರ ಅಂದ್ರೆ ಏನು 900 ಪೋಸ್ಟ್ ಇದಾವೆ ಅದರಲ್ಲಿ. ಏನಾದ್ರು ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಏನಾದ್ರು ಇದ್ದು ಅಂದ್ರೆ ಅದಕ್ಕೆ ನೀವು ಅಪ್ಲೈ ಮಾಡೋರಿದ್ರಿ ಅಂದ್ರೆ ನಿಮ್ಮ ಒಂದು ಏನಾಗಿರ್ತದೆ ಅಂದ್ರೆ ಕನ್ನಡ ಭಾಷೆಗೆ 50ಕ್ಕಿಂತ ಹೆಚ್ಚಿಗೆ ಅಂಕಗಳು ಬೆಳಲೇಬೇಕು. ಒಂದಕ್ಕೆ ಏನಾದ್ರು ಇಂಗ್ಲಿಷ್ ಭಾಷೆಗೆ ನೀವೇನಾದ್ರು ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಅಪ್ಲೈ ಮಾಡೋರಿದ್ರಿ ಅಂದ್ರೆ PUC ಇಂಗ್ಲಿಷ್ ಏನಾಗಿರ್ಬೇಕು 50+ ಅಂಕ ಪಡೆದಿರ್ಬೇಕನ್ನೋದು ರೂಲ್ಸ್ ಇದೆ. ಇನ್ನು ಜೊತೆಗೆ D.Ed ಆಗಿರ್ಬೋದು ಅಥವಾ ಪದವಿ. D.Ed ಏನದಲ್ಲ, ಆ D.Ed ದಲ್ಲಿ ನಾವೇನ್ ಮಾಡ್ತಾ ಇದಪ್ಪ ಅಂದ್ರ ನೀವು ಕನ್ನಡ ಟೀಚರ್ ಆಗಿರೋದ್ರ ಕನ್ನಡ ಬೋಧನಾ ಶಾಸ್ತ್ರವನ್ನ ಕಲ್ತಿರ್ಬೇಕಾಗ್ತಾ ಇದೆ. ಇಂಗ್ಲಿಷ್ ಭಾಷಾ ಶಿಕ್ಷಕರ ಅಂದ್ರೆ D.Ed ಅಲ್ಲಿ ಆಯಾ ಬೋಧನಾ ವಿಧಾನದ ಅಧ್ಯಯನ. ಇಟ್ ಮೀನ್ಸ್ ಏನ್ ಹೇಳ್ರಿ, ನೀವು ಇಂಗ್ಲಿಷ್ ಬೋಧನಾ ಟೀಚಿಂಗ್ ಅನ್ನ ಕಲ್ತಿರ್ಬೇಕು. ಇಂಗ್ಲಿಷ್ ಮೆಥಡಾಲಜಿನ D.Ed ದಲ್ಲಿ ಕಲ್ತಿರ್ಬೇಕಾಗ್ತದೆ. ಅದು ಕನ್ನಡ ಭಾಷಾ ಶಿಕ್ಷಕರ ಅಂದ್ರೆ ಕಂಪಲ್ಸರಿ ಏನಾಗಿರ್ಬೇಕು, ಕನ್ನಡ ಮೆಥಡಾಲಜಿನ ಕಲ್ತಿರ್ಬೇಕಾಗ್ತಾ ಇದೆ, ನೆನ್ಪಿಟ್ಕೋರಿ. ದಟ್ ಈಸ್ ಏನಪ್ಪಾ ಅಂದ್ರ ರೂಲ್ಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ರೂಲ್ಸ್ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆನೆ ಏನದಪ್ಪ ಅಂದ್ರ ಕೊಟ್ಟಿದ್ದಾರೆ, ತಾವು ಗಮನಿಸಬಹುದು. ಪ್ರಾಥಮಿಕ ಶಾಲಾ ಶಿಕ್ಷಕರ ಗಣಿತ ವಿಜ್ಞಾನ ಶಿಕ್ಷಕರ ಸಪರೇಟ್ ವೃಂದವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರಿಗೆ ಕೆಲವೊಂದು ರೂಲ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಭಾಷಾ ಶಿಕ್ಷಕರಿಗೆ ಯಾವುದೇ ಪ್ರತಿ ಸಬ್ಜೆಕ್ಟ್ ಮಾನದಂಡ ಇಲ್ಲ ರೀ. ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೂ ಮಾನದಂಡ ಇಲ್ಲ. ಬಟ್ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಬಹಳಷ್ಟು ಗೊಂದಲದ ವಿಷಯ ಇದೆ. ನೋಡಿ, ತಾವು ಗಮನಿಸ್ಬೇಕು. ಗಣಿತದಲ್ಲಿ 50 ಬೆಳೆಯಬೇಕು, ಫಿಸಿಕ್ಸ್ ನಲ್ಲಿ 50, ರಸಾಯನ ಶಾಸ್ತ್ರದಲ್ಲಿ 50 ಏನಾಗಿರ್ಬೇಕು, PUC ಏನಾಗಿರ್ಬೇಕು ಅಂದ್ರೆ ಅಂಕಗಳನ್ನ ಪಡೆದಿರ್ಲೇಬೇಕು. ಜೊತೆಗೆ 50ಕ್ಕಿಂತ ಹೆಚ್ಚಿಗೆ ಅಂಕಗಳು ಟೋಟಲ್ ಸರಾಸರಿ ಸಹಿತ ಏನಾಗಿರ್ಬೇಕು, 50 ಆಗಿರ್ಲೇಬೇಕು ಅನ್ನೋದು ನೋಡ್ತಾ ಇದ್ರೆ. ಜೊತೆಗೆ SC ST ನೋಡಿ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ ಇದೆ. ನಾನು ಮತ್ತೊಮ್ಮೆ ಚೆಕ್ ಮಾಡ್ಲೇಬೇಕು. ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ OBC ಅಂತ ಬಂದಿದೆ. OBC ಗೆ ನೋಡೋಣ ಸ್ನೇಹಿತರೆ. ಯಾಕಂದ್ರೆ ಕ್ಲಿಯರ್ ಆಗಿ ನಾವು ಈ ಪಿಕ್ಚರ್ ಅನ್ನ ನೋಡ್ಬೇಕಾದಿತ್ತು, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ತಾವು ಇದನ್ನು ಗಮನಿಸಬೇಕಾದಿತ್ತು. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು. ಓಕೆ ಸರ್, ಹಿಂದುಳಿದ ವರ್ಗಗಳಿಗೆ ಸೇರಿದಂತ ಕ್ಯಾಟಗರಿ 1ಗೆ OBC ಅವರಿಗೆ ಎಲ್ಲರಿಗೂ ಅಲ್ಲದೆ ಹಿಂದುಳಿದ ಸೇರಿದಂತ ಕ್ಯಾಟಗರಿ 1 PW ಅಭ್ಯರ್ಥಿಗಳಿಗೆ ಕನಿಷ್ಠ 45% ಏನ್ ಮಾಡಲಾಗಿದೆ, ಕೊಡ್ಲಾಗಿದೆ, ಕನ್ಸಿಡರ್ ಮಾಡಲಾಗಿದೆ ಪರ್ ಸಬ್ಜೆಕ್ಟ್. ನೆನ್ಪಿಟ್ಕೋರಿ.
ಇನ್ನ ಇದರಲ್ಲಿ ಯಾವ್ದಾದ್ರು ಒಂದು ಬೋಧನಾಶಾಸ್ತ್ರನ ಕಲ್ತಿರ್ಬೇಕು. ಡಿ.ಎಡ್.ದಲ್ಲಿ ಗಣಿತ ಕಲ್ತಿರ್ಬೇಕು ಅಥವಾ ಸೈನ್ಸ್ ಮೆಥಡಾಲಜಿನ ಅವ್ರು ಏನ್ ಮಾಡಬೇಕು ಕಲ್ತಿರ್ಬೇಕು. ಅಂದಾಗ ಅವ್ರ ಏನಾಗ್ತಾರೆ ಹೇಳ್ರಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ ಏನಾಗ್ತಾರೆ ಅರ್ಹತೆನ ಹೊಂದಿರ್ತಾರೆ. ನೋಡಿ ಡಿ.ಎಡ್ ಆಗಿರ್ತಾರೆ 50+ ಮಾರ್ಕ್ಸ್ ಬೆಳಿಬೇಕು, ಹೌದಾ. ಜೊತೆಗೆ ಟಿ.ಇ.ಟಿ ಪಾಸ್ ಆಗಿರ್ಬೇಕಾಗಿರ್ತಾ ರೂಲ್ಸ್ ಇದೆ. ಪಿ.ಯು.ಸಿ 50+ ಮಾರ್ಕ್ಸ್ ಬೆಳಿಬೇಕು. ಜೊತೆಗೆ ಆಯಾ ಸಬ್ಜೆಕ್ಟ್ ದಲ್ಲಿ ಸಹಿತ ಬೆಳಲೇಬೇಕು ಅನ್ನುವಂತ ರೂಲ್ಸ್ ಅನ್ನ ಇಟ್ಟಿದ್ದಾರೆ. ತಾವು ಇದನ್ನ ಗಮನಿಸಬೇಕಾಗಿದೆ, ರೈಟ್. ಸೊ ಕನ್ನಡ ಭಾಷೆಗೆ ಇಲ್ಲದೆ ಇರೋದು, ಇಂಗ್ಲಿಷ್ ಭಾಷೆಗೆ ಇಲ್ಲದೆ ಇರೋದು, ಗಣಿತಕ್ಕೆ ಯಾಕೆ ಇಟ್ಟಿದ್ದಾರೆ ಅನ್ನೋದು ಒಂದು ಗೊಂದಲ. ಜೊತೆಗೆ ವಯಸ್ಸಿನ ಮಿತಿಯನ್ನ ನೋಡಿದ್ರೆ, ಸೊ ವಿಶೇಷವಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ ಆಗಿರ್ಬೇಕು, ಗಮನಿಸಬೇಕು. 38 ವರ್ಷ ಆಗಿರ್ಬೇಕು. ಹಿಂದುಳಿದ ವರ್ಗಗಳಿಗೆ 41 ವರ್ಷ ಇದೆ. SC ST ಜೊತೆಗೆ 43 ವರ್ಷಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ವಯೋಮಿತಿಯನ್ನ ತಾವು ಗಮನಿಸಬೇಕು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಆಯ್ಕೆ ಆಗ್ತಾ ಇದೆ ಅಂದ್ರೆ ನಮಗೆಲ್ಲ ಗೊತ್ತಿರಬೇಕು. CET ಏನಾಗಿರ್ತದಪ್ಪ ಅಂದ್ರೆ 70% ಇದೆ. ಜೊತೆಗೆ TET 20% ಕೌಂಟ್ ಆಗ್ತಾ ಇದೆ. ಜೊತೆಗೆ ಏನಪ್ಪಾ ಅಂದ್ರ ನೋಡ್ರಿ, 8% ಏನಾಗ್ತದಪ್ಪ ಅಂದ್ರ PUC ಕೌಂಟ್ ಆಗ್ತಾ ಇದೆ. ಜೊತೆಗೆ 2% ಏನಪ್ಪಾ ಅಂದ್ರ D.Ed ಏನಾಗುತ್ತೆ ಕೌಂಟ್ ಆಗ್ತಾ ಇದೆ. ಒಟ್ಟು ಎಲ್ಲಾ ಕೂಡಿ ಏನಾಗ್ತಾ ಇದೆಪ್ಪ ಅಂದ್ರ 100 ಆಗ್ತಾ ಇದೆ. ಈ ರೀತಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ರೈಟ್. ಹಾಗಾಗಿ ಅತಿ ಹೆಚ್ಚು ಕಾನ್ಸೆಪ್ಟ್ ಮೇನ್ ಇರೋದು ಟಾರ್ಗೆಟ್ ಯಾವ್ದಂದ್ರೆ CET 70% ಅನ್ನ ಕೊಡ್ತಾ ಇದಾರೆ. ತಾವು ಗಮನಿಸಬೇಕಾಗಿದೆ. ಈಗಾಗಲೇ TET ಮುಗಿದದ, ಯಾವುದು PUC ಮುಗಿದದ, D.Ed ಮುಗಿದಿರ್ತದೆ, ಏನ್ ಸಮಸ್ಯೆ ಇಲ್ಲ. ಬಟ್ ಏನಾಗಿರ್ತದೆ, CET ಮೇಲೆ ನಿಮ್ಮ ಅಂಕಗಳು ನಿರ್ಧಾರ ಆಗ್ತಾ ಇದ್ದಾವೆ, ರ್ಯಾಂಕಿಂಗ್ ನೆನಪಿರ್ಲಿ, ರೈಟ್. ಓಕೆ, ಇನ್ನೊಂದು ವಿಶೇಷ ಪತ್ರಿಕೆಗಳು ಯಾವೆಲ್ಲ ಇದಾವೆ. ಸೊ ಒಟ್ಟು 3 ಪತ್ರಿಕೆಗಳನ್ನ ಗಮನಿಸ್ತಾ ಇದ್ದಾವೆ. 3 ಪತ್ರಿಕೆಗಳಿದಾವೆ, 3 ಪೇಪರ್ ಅನ್ನ ಕೊಡ್ತಾ ಇದಾರೆ. ಅದ್ರಾಗ ಪೇಪರ್ 1 ಅನ್ನ ನೋಡೋದಾದ್ರೆ ಗಮನಿಸಬೇಕು. ಸೊ ದಟ್ ಇಸ್ GK ಪೇಪರ್ ಅಂತ ಕನ್ಸಿಡರ್ ಮಾಡಬಹುದು. 150 ಪ್ರಶ್ನೆಗಳು, 150 ಅಂಕಗಳಿದಾವೆ, ನೆನ್ಪಿಟ್ಕೊಳ್ಳಿ. ನೋಡಿ 150 ಕ್ವಶನ್ಸ್ ಗಳಿಗೆ 150 ಅಂಕಗಳಿದಾವೆ. ಏನೆಲ್ಲ ಓದ್ತಾ ಇದಾರೆ, ಸೊ GK ಇದೆ ಸ್ನೇಹಿತರೆ ಇದರಲ್ಲಿ. ಜೊತೆಗೆ ಏನಪ್ಪಾ ಅಂದ್ರ ಸೊ ಸೈಕಾಲಜಿನೂ ಸಹಿತ ಬರ್ತಾ ಇದೆ, ಗಮನಿಸಬೇಕು. GK ಓದ್ತಾ ಇದಾರೆ, ಜೊತೆಗೆ ಸೈಕಾಲಜಿ ಓದ್ತಾ ಇದಾರೆ, ಮೆಂಟಲ್ ಅಬಿಲಿಟಿ ಇದೆ. ಸೊ ಭಾಷೆಗಳು ಕನ್ನಡ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣಗಳು ಸಹಿತ ಇಲ್ಲಿ ಕಲಿತಾ ಇದ್ದಾರೆ. ಜೊತೆಗೆ ವ್ಯಾಲ್ಯೂ ಎಜುಕೇಶನ್ ಏನು ಸಹಿತ ಇಲ್ಲ ಅವೈಲೇಬಲ್ ಇದೆ. ಹೆಲ್ತ್ ಎಜುಕೇಶನ್ ಸಹಿತ ಕೊಡ್ತಾ ಇದ್ದಾರೆ. ಕಂಪ್ಯೂಟರ್ ಎಜುಕೇಶನ್ ಸಹಿತ ಇದೆ. ಇವೆಲ್ಲವೂ ಕೂಡಿ 150 ಅಂಕದ ಪ್ರಶ್ನೆ ಪತ್ರಿಕೆ ನಿಮ್ಮದು ಪೇಪರ್ 1 ಆಗಿರ್ತಾ ಇದೆ. MCQ ಇರ್ತಾ ಇದೆ, ನೆನ್ಪಿಟ್ಕೊಳ್ಳಿ, ರೈಟ್. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ದಟ್ ಇಸ್ ಪೇಪರ್ 2. ಒಟ್ಟು ಪೇಪರ್ 3 ಅದಾವೆ. ಒಂದನೇ ಪೇಪರ್ 150 ಅಂಕ, ಎರಡನೇ ಪೇಪರ್ ಸಹಿತ 150 ಮಾರ್ಕ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಬಹಳ ವಿಶೇಷವಾಗಿರ್ತಕ್ಕಂಥ ಪೇಪರ್ ಅನ್ನ ಮಾಡಿದ್ದಾರೆ ಈ ಬಾರಿ. ಸೊ 50 ಅಂಕಗಳು ಏನಾಗಿದವಪ್ಪ ಅಂದ್ರೆ MCQ ಇದಾವೆ, ಗಮನಿಸಬೇಕು. 50 ಏನಿದಾವಪ್ಪ ಅಂದ್ರ MCQ ಇದಾವೆ. ಸೊ MCQ ಗಳಲ್ಲಿ 3 ವಿಷಯಗಳನ್ನ ಕೊಡ್ತಾ ಇದಾರೆ ಅವರು. ಒಂದು ಗಣಿತ ಕೊಡ್ತಾ ಇದಾರೆ, ಒಂದು ಪರಿಸರ ಅಧ್ಯಯನ ಕೊಡ್ತಾ ಇದಾರೆ, ಇನ್ನೊಂದು ಸೋಷಿಯಲ್ ಸೈನ್ಸ್ ಕೊಡ್ತಾ ಇದಾರೆ. ಸೊ 3ಕ್ಕೂ ಕೂಡಿ 50 ಅಂಕದ ಒಂದು ಏನಾಗಿರ್ತೈತೆ OMR ಸೀಟ್ ಇರ್ತಾ ಇದೆ, ಅಥವಾ 50 ಅಂಕದ ಒಂದು ಕಾನ್ಸೆಪ್ಟ್ ಇರ್ತಾ ಇದೆ. ಇನ್ನು ಉಳಿದ 100 ಮಾರ್ಕ್ಸ್ ಏನಾಗಿದೆಪ್ಪ ಅಂದ್ರ ರಿಟರ್ನ್ ಎಕ್ಸಾಮ್ ಆಗಿದೆ, ನೆನ್ಪಿಟ್ಕೊಳ್ಳಿ. 100 ಮಾರ್ಕ್ಸ್ ಏನಾಗಿದೆ ರಿಟರ್ನ್ ಆಗಿದೆ. ಅಲ್ಲೂ ಸಹಿತ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂದ್ರೆ ಇಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬರೆಯುವ ಸ್ಕಿಲ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೂ ಸಹಿತ 150 ಅಂಕಗಳಿದಾವೆ. ಬಟ್ ಏನ್ ಕೊಟ್ಟಿಲ್ಲ, ಇದು ಎಷ್ಟು ಬಿಡ್ಬೇಕು ಅನ್ನೋದು ಕ್ಲಾರಿಟಿ ಇನ್ನೂ ಕೊಟ್ಟಿಲ್ಲ. ಅದು ನೇಮಕಾತಿಗೆ ಸಂಬಂಧಪಟ್ಟಾಗ ಬಿಡ್ಬೋದು. ಯಾಕಂದ್ರೆ ಪೇಪರ್ 2 ದಲ್ಲಿ ಇಷ್ಟೇ ಬಿಡ್ಬೇಕು, ಇಷ್ಟು ಬಿದ್ರೆ ಎಲಿಜಿಬಲ್ ಅನ್ನೋದು ರೂಲ್ಸ್ ಇದೆ. ಯಾಕಂದ್ರೆ GPS ದಲ್ಲಿ ಅದೇನಿದೆ ಆಲ್ರೆಡಿ ರೂಲ್ಸ್ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರೂಲ್ಸ್ ಗಳನ್ನ ಹೇಳಿಲ್ಲ. ಬಟ್ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, PST ಅವರಿಗೆ ಪೇಪರ್ 1 GK 150 ಮಾರ್ಕ್ಸ್, ಪೇಪರ್ 2 150 ಮಾರ್ಕ್ಸ್. ಇದು ಸಹಿತ ರಿಟರ್ನ್ ಇದೆ 50, MCQ, ಮ್ಯಾಥ್ಸ್, ಸೈನ್ಸ್ ಮತ್ತು SS ಇದೆ. 100 ಏನಿದಪ್ಪ ಅಂದ್ರೆ ಇದು ಸಹಿತ EVS ಇದೆ, ಮ್ಯಾಥ್ಸ್ ಇದೆ ಮತ್ತು SS ಇದೆ, ರೈಟ್. ಸೊ ಈ ರೀತಿ ಏನ್ ಮಾಡಿದಾರಪ್ಪ ಅಂದ್ರೆ 150 ಅಂಕಗಳಿಗೆ ಪೇಪರ್ 2 ಸಹಿತ ಗಮನಿಸಿದರೆ ಇದು ರಿಟರ್ನ್ ಪೇಪರ್ ಆಗಿದೆ ವಿತ್ MCQ ಎರಡು ಅವೈಲೇಬಲ್ ಇದೆ. ನಾ ಪೇಪರ್ 3 ಅನ್ನ ನೋಡೋದಾದ್ರೆ ಇಲ್ಲೂ ಸಹಿತ ಲಿಖಿತ ಪರೀಕ್ಷೆ ಇದೆ. ವಿವರಣಾತ್ಮಕ 100 ಅಂಕದ ಪ್ರಶ್ನೆ ಪತ್ರಿಕೆ ಇದೆ. ಈ ಬಾರಿ ಚೇಂಜ್ ಮಾಡಿದರೆ ಸ್ನೇಹಿತರೆ 50 ಮಾರ್ಕ್ಸ್ ಕನ್ನಡ ಕೊಡ್ತಾ ಇದ್ದಾರೆ, 50 ಮಾರ್ಕ್ಸ್ ಇಂಗ್ಲಿಷ್ ಇದೆ. 50 ಮಾರ್ಕ್ಸ್ ಕನ್ನಡ, 50 ಮಾರ್ಕ್ಸ್ ಇಂಗ್ಲಿಷ್. ಅಂದ್ರೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ನಿಮ್ಮ ಪ್ರಾವೀಣ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಪರೀಕ್ಷೆ ಮಾಡಲು 3 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಸಿಂಪಲ್ ಇದೆ. ಇದರಲ್ಲಿ ಸಮಾನಾರ್ಥಕ ಪದಗಳಾಗಿರ್ಬೋದು, ಸ್ವಂತ ವಾಕ್ಯದಲ್ಲಿ ಬರೆಯೋದಾಗಿರ್ಬೋದು, ವಿದ್ವಾಂತಕ ಪದ ಆಗಿರ್ಬೋದು, ಗಾದೆ ಮಾತುಗಳನ್ನ ಬರೆಯೋದಾಗಿರ್ಬೋದು, ಕತೆ ನೋಡಿ ಪ್ರಶ್ನೆಗಳನ್ನ ಉತ್ತರ ಬರೆಯೋದಾಗಿರ್ಬೋದು, ಪ್ರಸ್ತಮ ತತ್ವಗಳು ವಚನಗಳಾಗಿರ್ಬೋದು. ಹೌದಾ. ಸೊ ಯಾವುದು ಇಂಗ್ಲಿಷ್ಗೂ ಇದೇ ಸಂಬಂಧ ಇರ್ತಾ ಇದೆ, ಕನ್ನಡಕ್ಕೂ ಇದೇ ಸಂಬಂಧ ಇರ್ತವೆ. ಇದೇ ರೀತಿ ಪ್ರಶ್ನೆಗಳು ಇರ್ತವೆ, ಅತಿ ಸರಳವಾಗಿರ್ತವೆ. 7ನೇ 8ನೇ ತರಗತಿ ವಿದ್ಯಾರ್ಥಿಗಳು ಬರೀತಕ್ಕಂತ ಒಂದು ಕನ್ನಡ ಮತ್ತು ಇಂಗ್ಲಿಷ್ ನಾಲೆಜ್ ಇದೆ. ಸೊ ಗಮನಿಸಬೇಕು. ಹಾಗಾದ್ರೆ ಪೇಪರ್ 1ಕ್ಕೆ 150 ಅಂಕಗಳು, ಪೇಪರ್ 2ಕ್ಕೆ ಇನ್ನೂ ಸಹಿತ 150 ಅಂಕಗಳು,
ಪೇಪರ್ 3ಗೆ ಸೊ 100 ಅಂಕಗಳು, ಒಟ್ಟು 400 ಅಂಕಗಳು ಪರೀಕ್ಷೆಯನ್ನ ನೀವು ಬರಿತಾ ಇದ್ದಾರೆ, ತಾವು ಗಮನಿಸಬೇಕಾದ್ರೆ 400 ಅಂಕಗಳನ್ನ ಬರಿತಾ ಇದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್. ಸೊ ನನಗನ್ಸೋ ಮಟ್ಟಿಗೆ ಗಣಿತ ಮತ್ತು ವಿಜ್ಞಾನದಲ್ಲಿ ಏನಾಗಿದೆಪ್ಪ ಅಂದ್ರೆ ಹೆಚ್ಚಿಗೆ ಪೋಸ್ಟ್ ಬರುವಂತ ಸಾಧ್ಯತೆ ಇದಾವೆ PSRದಲ್ಲಿ. ಸೊ ಯಾರೆಲ್ಲ ಗಣಿತ ವಿಜ್ಞಾನ PUC ಮುಗಿಸಿದಿರಾ, ಸೊ ಅದು ಒಳ್ಳೆ ಅಪಾರ್ಚುನಿಟಿ ಇದೆ. ಜೊತೆಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು ಆದ್ರೂ ಸಹಿತ ನೀವೆಲ್ಲರೂ ಇದೇ ರೀತಿ ಪೇಪರ್ ಗಳನ್ನ ಬರಿಬೇಕು ಅನ್ನೋದು ರೂಲ್ಸ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ತಾವು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ಲೇಬೇಕು. ಈಗಾಗಲೇ ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ವತಿಯಿಂದ ನಿಮಗೆ ಗೊತ್ತಿರತಕ್ಕಂತ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷಾ ಸಂಭ್ರಮ ಅನ್ನುವಂತ ಕ್ವಶನ್ ಬ್ಯಾಂಕ್ ಅನ್ನ ರಿಲೀಸ್ ಮಾಡಿದ್ದೇವೆ. GPS ರಿಲೇಟೆಡ್ ಇದೆ, ಅದು PSRಗೂ ಸಹಿತ ಹೆಲ್ಪ್ ಆಗ್ತಾ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ನಿಮಗೆ ಗಣಿತ ಮತ್ತು ವಿಜ್ಞಾನ ಈಸಿ ಆಗೋ ಸಲುವಾಗಿ ನಮ್ಮದೊಂದು ಪುಸ್ತಕ ಇದೆ ಆಲ್ರೆಡಿ, ಸೂಪರ್ TET ಅನ್ನೋದು. ಇದು ಈಗಾಗಲೇ ನಡೆದಿರ್ತಕ್ಕಂಥ ಪೇಪರ್ 1 ಮತ್ತು ಪೇಪರ್ 1 ಮತ್ತು ಪೇಪರ್ 2 ನ ಎಲ್ಲಾ TET ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಲಾಗಿದೆ. ಆ ಪ್ರಶ್ನೆಗಳು ನಿಮ್ಮ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪರೀಕ್ಷೆಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದಾವೆ. ಜೊತೆಗೆ ಇದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹಿತ ಇದಾವೆ, ಪರಿಸರ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವು ಸಹಿತ ನಿಮ್ಗೆ ಹೆಲ್ಪ್ ಆಗ್ತಾ ಇದಾವೆ. ರೈಟ್. ಸೊ ನಮ್ಮ ಜೊತೆಗೆ ಈಗಾಗಲೇ ನಮ್ದು ಆ್ಯಪ್ ಇದೆ ರೀ, ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪ್ ಇದೆ, ಪ್ಲೇಸ್ಟೋರ್ ಅವೈಲೇಬಲ್ ಇದೆ. ಈಗಾಗಲೇ ಟಾರ್ಗೆಟ್ PSR ಬ್ಯಾಚ್ ಆಲ್ರೆಡಿ ಏನಾಗಿದೆ ಅಂದ್ರೆ ಸ್ಟಾರ್ಟ್ ಇದೆ. ನಾವೇನಾದ್ರು ಬೇಕಾದ್ರೆ ಜಾಯಿನ್ ಆಗ್ಬೋದು, ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿತ್ತಂದ್ರೆ ಸೊ ನಮ್ಮ ನಂಬರ್ ಸ್ನೇಹಿತರೆ 7619206247 ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಪಡ್ಕೊಡಿ ಅಂತ ಹೇಳ್ತಾ, ಎಸ್ ಮತ್ತೆ ಶಿವಣ್ಣ, ಸ್ಟಡಿ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್.